ಬೆಳಿಗ್ಗೆ ಇದ್ದಾಗಿಂದ ನೈಟ್ ಮಲಗೋವರೆಗೂ ಯಾವುದಾದ್ರೂ ಒಂದು ಕೆಲಸಗಳಿದ್ದೇ ಇರುತ್ತೆ. ಅದರಲ್ಲೂ ಮಾರ್ನಿಂಗ್ ಅಂತೂ ಹರಿಬರಿನೇ ಇರುತ್ತೆ. ಮಗನ್ನ ಸ್ಕೂಲಿಗೆ ಕಳಿಸೋವರೆಗೂ ಅಯ್ಯೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಬೇಗ ಬೇಗ ತಿಂಡಿ ಮಾಡಬೇಕು, ಲೇಟ್ ಆಗುತ್ತೆ, ಅವರನ್ನು ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದೊಂಥರ. ಆದರೆ ಸ್ಕೂಲಿಂದ ಡ್ರಾಪ್ ಮಾಡಿ ಬಂದಮೇಲೆ ಅವ್ರನ್ನ ಕರ್ಕೊಬರೋಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಅನ್ನೋದು. ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸಗಳು ಒಂದರಿಂದ ಒಂದು ಸ್ಟಾರ್ಟ್ ಆಗುತ್ತೆ. ನನಗೆ ಸಿಗೋದು ಜಸ್ಟ್ 2 ಅವರ್ಸ್ ಅಷ್ಟೇ. ಏಕಂತಂದರೆ ನನ್ನ ಮಗನ 12 ಮತ್ತೆ ವಾಪಸ್ ಕರ್ಕೊಂಬರಬೇಕು. ಹಾಗಾಗಿ 2 ಅವರ್ಸಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನಿಗೆ ನಾನು ಯಾವಾಗಲೂ ಕಾಯಿಸಿ ಆರಿಸಿರೋ ನೀರನ್ನೇ ಕೊಡೋದು. ಹಾಗಾಗಿ ಅವನಿಗೆ ನೀರು ಬಿಸಿ ಆಗೋದಕ್ಕೂ ಇಟ್ಕೊಂಡೆ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ರಾಗಿ ಮಾಲ್ಟನ್ನು ಕೂಡ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ಹಾಗೇನೇ ಮೊಳಕೆ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನೂ ಸಹ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹುರುಳಿಕಾಳಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕಲ್ಲಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಒಂದು 2 ಸತಿ ನೀರಲ್ಲಿ ಚೆನ್ನಾಗಿ ಜಾಲಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಜಾಲಿಸೋದ್ರಿಂದ ಕಲ್ಲೇನಾದರೂ ಇದ್ದರೆ ನೀರಲ್ಲಿ ಕೆಳಗಡೆ ಉಳ್ಕೊಳ್ಳೋದು.